ನ್ಯಾಯಾಲಯ ತರಾಟೆ ಕೊನೆಗೂ ಎಚ್ಚೆತ್ತ ಸರ್ಕಾರ ಸ್ಪೆಷಲ್ ಡ್ರೈವ್ ಮೂಲಕ ಬಾಂಗ್ಲಾ ವಲಸಿಗರ ಪತ್ತೆಗೆ ಇದೀಗ ಮುಂದಾಗಿರುವಂತದ್ದು. ನ್ಯಾಯಾಲಯ ತರಾಟೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸ್ಪೆಷಲ್ ಡ್ರೈವ್ ಮೂಲಕ ಬಾಂಗ್ಲಾ ವಲಸಿಗರ ಪತ್ತೆ, ಅಕ್ರಮ ವಲಸಿಗರ ಪತ್ತೆಗೆ ಮುಂದಾದ ಸಿದ್ದು ಸರ್ಕಾರ. ಪೊಲೀಸರಿಗೆ ಸ್ಪೆಷಲ್ ಟಾಸ್ಕ್ ಕೊಟ್ಟ ಜಿ ಪರಮೇಶ್ವರ್, ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಕೈ ಸರ್ಕಾರ ಅಲರ್ಟ್ ಆಗಿದೆ. ನಿನ್ನೆಯ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ, ಸ್ಪೆಷಲ್ ಡ್ರೈವ್ ಮಾಡಲು ಈಗಾಗಲೇ ಖಾಕಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರ ಪತ್ತೆಗೆ ಕ್ರಮ ಆಗಬೇಕು. ಬಾಂಗ್ಲಾದೇಶಿಯರ ಪತ್ತೆಗೆ ಆಂದೋಲನ ಮಾಡುತ್ತೇವೆ. ಇತರೆ ದೇಶದ ಅಕ್ರಮ ವಲಸಿಗರ ಪತ್ತೆಗೆ ಡ್ರೈವ್ ಮಾಡ್ತೇವೆ. ನ್ಯಾಯಾಲಯ ತರಾಟೆ ತೆಗೆದುಕೊಂಡು ಬಳಿಕ ಇದೀಗ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಪಾಪ ಈಗ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾರು ಅಕ್ರಮವಾಗಿ ವಲಸಿಗರಿದ್ದಾರೆ ಅಂತವ್ರನ್ನ ಪತ್ತೆ ಹಚ್ತೇವೆ ಅಂತ ಮಾತನಾಡಿದ್ರು. ಈ ಒಂದು ಬಾಂಗ್ಲಾದೇಶಿಗರಾಗ್ಲಿ ವಿದೇಶಿಯರಾಗ್ಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ. ಕೆಲವರು ಹೇಳ್ತಾರೆ 20 ಲಕ್ಷ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸಿಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ. ಸುಮಾರು 370 ಜನರಿಗೆ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ. ಅವರು ಎಷ್ಟೇ ಜನ ಇರಲಿ ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿದ್ದೇವೆ. FRO ಅಂತ ಒಂದು ಕೇಂದ್ರದ ಸಂಸ್ಥೆ ಇದೆ, ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ. ಅವರ ರಿಜಿಸ್ಟ್ರಿನಲ್ಲಿ ಅಷ್ಟು ಜನ ಯಾವುದು ಕಾಣ್ತಾ ಇಲ್ಲ. ಅದು ಹೊರತುಪಡಿಸಿ ಅನಧಿಕೃತವಾಗಿದ್ದರೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಡ್ರೈವ್ ಮಾಡೋದಕ್ಕೆ ಹೇಳಿದೆ. ಈ ಒಂದು ಬಾಂಗ್ಲಾದೇಶ